ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು. ಬರ್ದಿರೋದು ತಾರಾ ಮಂಜುನಾಥ್. ಸೇಮ್ ನಾವು ಓದ್ತಾ ಇದ್ದಂತಹ ಚಾಪ್ಟರ್ ದೈಹಿಕ ಚಟುವಟಿಕೆಯ ಮೂಲಕ ದೊರೆಯುವ ಸಂತೋಷ, ಅದರ ಇನ್ನೊಂದು ಪಾರ್ಟ್ ಇವತ್ತು ಕ್ಲೋಸಿಂಗ್ ಪಾರ್ಟ್ ಓದ್ತಾ ಇದ್ದೀವಿ. ನೋಡಿ, ಅದು ಯಾಕೆ ಇಂಪಾರ್ಟೆಂಟು, ಹಂಗಂದ್ರೆ ಏನು, ಅದು ಏನೇನು ಬೆನಿಫಿಟ್ ಕೊಡುತ್ತೆ, ಹೇಗೆ ಹಂತವಾಗಿ ಅಳವಡಿಸ್ಕೋಬೇಕು, ಆ್ಯಂಡ್ ಅದಕ್ಕೆ ಉದ್ದೇಶ ಹೇಗೆ ಸೆಟ್ ಮಾಡಬೇಕು, ಆ್ಯಂಡ್ ಅದಕ್ಕೆ ಅಫರ್ಮೇಷನ್ ಹೆಂಗೆ ಸೆಟ್ ಮಾಡಬೇಕು, ನಾನು ಹೆಂಗೆ ಸೆಟ್ ಮಾಡಿದೆ, ಇಷ್ಟು ಒಂದು ಚಾಪ್ಟರಲ್ಲಿ ಇದೆ. ನಾನು ಇವಾಗ ಓದ್ಬೇಕಾದ್ರೆ ಅನ್ನಿಸ್ತಿರೋದು ಇಷ್ಟು ಬಿಡಿಸಿ ಹೇಳೋಕೆ ಒಂದೊಂದು ಎಪಿಸೋಡ್ ಬೇಕಾಗ್ತದೆ. ಬಿಕಾಸ್ ಇಷ್ಟು ಹೇಳಿದ್ರೆ ಅದು 20 ಮಿನಿಟ್ಸ್ 25 ಮಿನಿಟ್ಸ್ ಆಗ್ಬೋದು ಅಂತ 3 ಡಿವೈಡ್ ಮಾಡಿ ನಿಮಗೆ ಇನ್ನು ಮುಂದೆ ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು ಅಂತ ಸ್ಟ್ರಾಂಗಾಗಿ ನಿಮ್ಮ ಸಬ್ಕಾನ್ಷಿಯಸ್ಗೆ ಕುತ್ಕೊಂಡ್ಬಿಡ್ಬೇಕು. ಅಷ್ಟು ಸ್ಟ್ರಾಂಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ. ಓಕೆ, ಅಂದರೆ ಇಲ್ಲಿ ಓದ್ತಾ ಇರೋ ಎಲ್ಲಾನು ಪ್ರತಿದಿನ ಚಟುವಟಿಕೆಗೆ ಹೇಗೆ ನಾವು ಸೆಟ್ ಮಾಡಬೇಕು. ಸೊ ನಾವು ಇವತ್ತು ಒಂದು ಪ್ರೇರಣೆ ನೀಡುವ ಹಾಡನ್ನು ಆಯ್ಕೆ ಮಾಡ್ಕೋಬೇಕು. ನಾವು ಇದನ್ನು ಶುರು ಮಾಡಬೇಕು ಅಂದರೆ ನಮಗೆ ಮೋಟಿವೇಶನ್ ಮಾಡುವಂತಹ ಒಂದು ಹಾಡನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಮ್ಮ ದೇಹದ ಪ್ರತಿ ಭಾಗ ಕೂಡ ಆ ಹಾಡಿನ ಅರ್ಥವನ್ನು ಅನುಭವಿಸ್ಕೊಂಡು ಮಾಡೋ ಹಾಗೆ ಮಾಡಬೇಕು. ಅದಕ್ಕೆ ಹಾಡು ಸೆಲೆಕ್ಷನ್ ಚೆನ್ನಾಗಿರಬೇಕು. ನಮ್ಮ ಹೆಲ್ತ್ ಬ್ಯಾಚ್ ಅಟೆಂಡ್ ಮಾಡಿರೋರು ಆ್ಯಂಡ್ ನಮ್ಮ ಡಿವೈನ್ ಗ್ರೂಪಲ್ಲಿರೋರಿಗೆ ನೆಕ್ಸ್ಟ್ ಹೆಲ್ತ್ ಬ್ಯಾಚ್ ಸಿಗುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೀವು ಫಸ್ಟ್ ಒಂದು 15 to 20 ಮಿನಿಟ್ಸ್ ಮಸ್ತ್ ಎಂಜಾಯ್ ಮಾಡ್ತೀರಾ. ಕ್ಲಾಸ್ನ ಮಸ್ತ್ ಎಂಜಾಯ್ ಮಾಡ್ತೀರಾ. ಯಾರೂ ಹೇಳಬಾರ್ದು ಏನು ಕ್ಲಾಸಲ್ಲಿ ಮಾಡಿಸ್ತೀವಿ, ಹೇಗೆ ಮಾಡಿಸ್ತೀವಿ, ಯಾವ ಥರ ಮಾಡಿಸ್ತೀವಿ, ಏನು ಮಾಡಿಸ್ತೀವಿ, ಯಾರೂ ಶೇರ್ ಮಾಡಬೇಡಿ. ಬಿಕಾಸ್ ಎನರ್ಜಿ ಹಾಗೇ ಇರಲಿ. ಓಕೆ, ಸೊ ಅದಕ್ಕೆ ಒಂದು ಉದಾಹರಣೆ, ಪದಗಳನ್ನು ಕೇಳಿಸ್ಕೊಳ್ತಾ ಪದಗಳಿಗೆ ಸಂಬಂಧಪಟ್ಟಂಗೆ ಅದೇ ಥರ ಮೂಮೆಂಟ್ ಮಾಡೋದು. ಒಂದು ಕ್ಲೂ ಕೊಡೋದಾದರೆ, ಡಾನ್ಸ್ ಕ್ಲಾಸ್ ಕೂಡ ಎಮೋಜಿಮ್ ಮಾಡುತ್ತೆ ಗೊತ್ತಾ. 2 months ಡಾನ್ಸ್ ಕ್ಲಾಸ್ ಮಾಡುತ್ತೆ ಎಮೋಜಿಮ್. ಹೇಗೆ ಅನ್ನೋದು ನಮ್ಮ ಹೆಲ್ತ್ ಕ್ಲಾಸಲ್ಲಿದೆ. ಸೊ ಇದು ಒಂದು. ಸೊ ದಿನಕ್ಕೆ 10 ನಿಮಿಷವಾದರೂ ಕೂಡ ನಡೆಯೋದ್ರ ಮೂಲಕ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡಬೇಕಾಗತ್ತೆ. ಹೇಗೆ ನಾವು ಊಟ ತಿಂತೀವೋ ಹಾಗೆ ಆ ಒಂದು ಬಾಡಿ ಆರ್ಗಾನ್ಸ್ಗೆ ಏನಾದರೂ ಶಕ್ತಿ ಬೇಕು ಅಂದರೆ ಊಟ ಪ್ಲಸ್ ಎಕ್ಸಸೈಸ್ ಎರಡರ ಅಗತ್ಯನೂ ಇದೆ. ಮಲಗೋ ಮೊದಲು ನಿಧಾನವಾಗಿ ಸ್ಟ್ರೆಚ್ ಮಾಡಿ. ಇದಂತೂ ತುಂಬ ಜನ ಫಾಲೋ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಬೆಳಗ್ಗೆ ಮಾತ್ರ ಎಕ್ಸಸೈಸ್ ಅನ್ಕೊತೀವಿ, ಆದರೆ ರಾತ್ರಿ ಮಲಗುವಾಗ ನೀವು ಬೆಡ್ ಮೇಲೆ ಮಲಗಕ್ಕೆ ಹೋಗ್ತೀರಾ, ನೆಲದ ಮೇಲೆ ಎಲ್ಲಾದರೂ ಸರಿ ನೀವು ಮಲಗಕ್ಕೆ ಹೋಗ್ತೀರಲ್ಲ, ಆವಾಗ ಫಸ್ಟು ನೀವು ಬಾಡಿನ ನಿಂತು ಸ್ಟ್ರೆಚ್ ಮಾಡಿ, ಕೂತ್ಕೊಂಡು ಸ್ಟ್ರೆಚ್ ಮಾಡಿ, ಮಲ್ಕೊಂಡು ಸ್ಟ್ರೆಚ್ ಮಾಡಬೇಕು ಕೆಲವೊಂದು. ಓಕೆ, ಇದಕ್ಕೊಂದು ವಿಡಿಯೋ ಮಾಡೋಣ, ನೋಡೋಣ. ಓಕೆ, ತಲೆಯಲ್ಲಿ ತುಂಬ ಐಡಿಯಾ ಇದೆ. ಕಾಮಾಗಿ ನಿಧಾನವಾಗಿ ಒಂದೊಂದೇ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಯೂಸ್ ಆಗಲಿ. ಓಕೆ, ಸೊ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಕೆಲವೊಂದು ಬಾಡಿ ಮೂಮೆಂಟ್ಸ್ ಮಾಡಬೇಕು. ಅದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ, ಬ್ರೈನ್ ಹೆಲ್ತ್ಗೆ, ಹಾರ್ಟ್ ಹೆಲ್ತ್ಗೆ ಮತ್ತು ನಮ್ಮ ಮಸಲ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಕೂದಲು ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ರಾತ್ರಿ ಮಾಡುವಂಥ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು. ಸೊ ಅದನ್ನು ರಾತ್ರಿ ನಾವು ಮಾಡಿಬಿಟ್ಟು ನನ್ನ ದೇಹದಲ್ಲಿರೋ ಎಲ್ಲ ನಕಾರಾತ್ಮಕ ಆಲೋಚನೆಗಳು, ನಕಾರಾತ್ಮಕ ಭಾವನೆಗಳನ್ನು ನಾನು ಸ್ಟ್ರೆಚ್ ಮಾಡೋದ್ರ ಮೂಲಕ ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ದೇಹ ಇಮ್ಯುನಿಟಿಯಿಂದ ಕೂಡಿದೆ, ರೋಗ ನಿರೋಧಕ ಶಕ್ತಿ ನನ್ನಲ್ಲಿ ತುಂಬಿದೆ, ಬಲವಾಗಿದ್ದೀನಿ ನಾನು, ಆ್ಯಂಡ್ ನನ್ನ ದೇಹ ಆರೋಗ್ಯವಾಗಿದೆ ಅಂತ ಹೇಳಿ ಮಲ್ಕೊಳ್ಳಿ. ರಾತ್ರಿ ಹೊತ್ತು ಸ್ಟ್ರೆಚ್ ಮಾಡಿ, ರಾತ್ರಿ ಹೊತ್ತು ಎಕ್ಸಸೈಸ್ ಮಾಡಬೇಡಿ, ರಾತ್ರಿ ಹೊತ್ತು ಸ್ಟ್ರೆಚ್ ಮಾಡಿ ಬಾಡಿನ. ಲಟ್ ಅಂತ ನಡ್ಕೆ ಮುರಿಬೇಕು. ಆ್ಯಂಡ್ ಈಗ ಸಂಯುಕ್ತ ಕರ್ನಾಟಕದವರು ನೀವು ನೆಕ್ಸ್ಟ್ ಬರುತ್ತೆ, ಸಂಯುಕ್ತ ಕರ್ನಾಟಕದಲ್ಲಿ ನನಗೆ ನೆಕ್ಸ್ಟು ಹೆಲ್ತ್ ಬಗ್ಗೆ ಆ್ಯಂಡ್ ಏನು ಹೇಳ್ತಾರೆ, ಮನಿ ಬಗ್ಗೆ ಮತ್ತು ಸ್ಪಿರಿಚುವಲ್ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ದಾರೆ. ಮೇ ಬಿ ಅಲ್ಲೂ ಪಾಡ್ಕಾಸ್ಟ್ ಥರ ಮಾಡ್ತಾ ಇದ್ದಾರೆ ಸಂಯುಕ್ತ ಕರ್ನಾಟಕದಲ್ಲಿ. ಅದನ್ನು ನಾವು ನಮ್ಮ ಯೂಟ್ಯೂಬಲ್ಲಿ ಲಿಂಕ್ ಹಾಕ್ತೀವಿ, ಅಥವಾ ನೀವು ಸಂಯುಕ್ತ ಕರ್ನಾಟಕ ಯೂಟ್ಯೂಬಲ್ಲಿ ನೋಡ್ಬೋದು. ತಾರಾ ಮಂಜುನಾಥ್ ಸಂಯುಕ್ತ ಕರ್ನಾಟಕ ಅಂತ ಕೊಟ್ಟರೆ ಬರುತ್ತೆ. ಸೊ ಅಲ್ಲಿ ನಿಮಗೆ ನಾನು ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಹೇಳಿದ್ದೀನಿ. ಓಕೆ, ಸೊ ನಿಮ್ಗೆ ಅನಿಸುತ್ತೆ, ಈ ಬುಕ್ಕಲ್ಲಿ ಇರೋದೇ ಗ್ರೇಟ್ ಅಂದರೆ ವಿಷಯ ಇದೆ, ಸಾಕು ಇದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಅಂದರೆ ನಾನೇ ಬರೆದಾಗ ಇಷ್ಟು ಸಿಕ್ಕಿದ್ರೆ ಸಾಕು, ಅವ್ರು ಬದಲಾಗ್ತಾರೆ ಅಂತ ಬರೆದ್ಬಿಟ್ಟು, ಸೊ ಆಮೇಲೆ ಇದಕ್ಕೆ ಇನ್ನೂ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಇಷ್ಟೆಲ್ಲ ವಿಷಯ ಓಪನ್ ಆಗ್ತಾ ಇದೆಯಾ ಅಂತ ನನಗೆ ಅವ್ರ ಜೊತೆ ರೀಸೆಂಟಾಗಿ ಮಾಡಿದಂಥ ಒಂದು ಪಾಡ್ಕಾಸ್ಟು ಮತ್ತು ಈಗ ಇದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇರೋದು, ಇಷ್ಟೆಲ್ಲ ಇದೆ ಇನ್ಫಾರ್ಮೇಷನ್ಸ್ ಅಂತ. ಓಕೆ, ಅಂದರೆ ಇನ್ನೂ ಹೇಳೋದಿದೆ, ಮುಗೀತಾ ಇಲ್ಲ ಇದು ಅಂತ. ಸೊ ನನ್ನ ದೇಹನ ಮರು ಹೊಂದ್ಕೊಳ್ಳೋದು ರಾತ್ರಿ ಮಲ್ಕೋಬೇಕಾದ್ರೆ. ಪ್ರತಿದಿನವೂ ವ್ಯಾಯಾಮದ ಮೊದಲು ಮತ್ತು ನಂತರ ನಿಮ್ಮ ದೇಹದ ಪ್ರತಿ ಕಣವು ಅನುಭವಿಸುವಂತೆ ಹೀಗೆ ಹೇಳಿ. ಅಫರ್ಮೇಷನ್: ನಾನು ದೇಹವನ್ನು ಸಂತೋಷದಿಂದ ಚಲಿಸುತ್ತೇನೆ.
ಸಂತೋಷವು ನನ್ನ ದೇಹದ ಮೂಲಕ ಚಲಿಸುತ್ತದೆ. ನಾನು ನನ್ನ ಬಾಡಿನ ಹ್ಯಾಪಿಯಿಂದ ಮೂಮೆಂಟ್ ಮಾಡ್ತೀನಿ. ನನ್ನ ಬಾಡಿ ಏನು ಹೇಳ್ತಾರೆ, ನನ್ನ ಸಂತೋಷ, ನನ್ನ ಹ್ಯಾಪಿನೆಸ್ ನನ್ನ ಬಾಡಿಗೆ ಕನೆಕ್ಟ್ ಇದೆ, ನನ್ನ ಬಾಡಿ ನನ್ನ ಹ್ಯಾಪಿನೆಸ್ಗೆ ಕನೆಕ್ಟ್ ಇದೆ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ಅಂದರೆ ನಾನು ಸಂತೋಷದಿಂದ ಕುಣಿತೀನಿ, ಆ ಸಂತೋಷನೇ ನನ್ನ ಬಾಡಿನ ಕುಣಿಸುತ್ತೆ ಅಂತ ಎರಡೂ. ಓಕೆ, ಸೊ ಆ ಥರ ಹೇಳ್ಕೊಳ್ಳಿ ಅಫರ್ಮೇಷನ್. ಮೂರನೇ ದಿನ ನಾವು ಏನು ಅಂದರೆ ನಾವು ಏನು ಸೆಟ್ ಮಾಡ್ಕೊಬೇಕು, ಯಾಕಂದರೆ ಇದು ನಾವು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಬರ್ತಾ ಇರೋದು. ಸೊ ಇಲ್ಲಿ ಹೆಂಗೆ ಸೆಟ್ ಮಾಡಬೇಕು? ನಮ್ಮ ಆತ್ಮ ವಾಸಿಸುವ ನಿಜವಾದ ಸ್ಥಳ ನಮ್ಮ ದೇಹ, ಅದಕ್ಕೆ ದೇಹವೇ ದೇಗುಲ ಅಂತ ಹೇಳೋದು. ಕಬ್ಬಿಣವನ್ನು ಬಳಸದೆ ಹಾಗೆ ಇಟ್ಬಿಟ್ರೆ ಹೇಗೆ ತುಕ್ಕಿಡಿಯುತ್ತೋ ಹಾಗೆ ನಮ್ಮ ದೇಹವನ್ನ ಸರಿಯಾಗಿ ಬಳಸದೇ ಇದ್ರೆ ನಮ್ಮ ದೇಹದಲ್ಲೂ ಕೂಡ ರೋಗ ರುಜಿನಗಳು ಜಾಸ್ತಿ ಆಗತ್ತೆ. ದೈಹಿಕ ಚಟುವಟಿಕೆನ ಮಾಡದೇ ಇದ್ರೆ ನಮ್ಮ ದೇಹ ನಕಾರಾತ್ಮಕ ಭಾವನೆಗಳಿಂದ ತುಕ್ಕಿಡ್ದೋಗತ್ತೆ. ದೈಹಿಕ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ನಮ್ಮ ಆತ್ಮವು ಸಂತೋಷ ಪಡುವುದನ್ನು ನಾವು ಅನುಭವಿಸಬಹುದು. ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಆತ್ಮ ಡಾನ್ಸ್ ಮಾಡೋದು ಕೂಡ ನಾವು ಫೀಲ್ ಮಾಡಬಹುದು. ಸೊ ಇದರಿಂದ ನನ್ನ ಕಲಿಕೆ ಮತ್ತು ಅಳವಡಿಕೆ ಏನು? ಮೊದಲನೇದಾಗಿ ಹೇಳ್ತೇನೆ, ನಾನು 82 to 85 kg ಇದ್ದೆ. ಓಕೆ, ನಾನು ಫೋಟೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಅಷ್ಟು kg ಇದ್ದಿದ್ದು ನಾನು ಏನು ಮಾಡಿದೆ, ಎವ್ರಿ ಡೇ 10,000 ಸ್ಟೆಪ್ಸ್ ಅಂತ ಹೇಳಿ ಒಂದು ಆ್ಯಪ್ ಬರುತ್ತೆ ಅಲ್ಲ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡೆ. 10,000 ಸ್ಟೆಪ್ಸ್ ನಡೆಯೋಕ್ಕೆ ಶುರು ಮಾಡಿದೆ. ಫಸ್ಟು ಬೆಳಗ್ಗೆ ಎದ್ದು ಕ್ಲಾಸ್ ಮುಗಿಸ್ಬಿಟ್ಟು ನಾನು ಅವಾಗ ಏನು ಮಾಡ್ತಾಯಿದ್ದೆ, ಹೆಡ್ಸೆಟ್ ಹಾಕ್ಕೊಂಡು ನನ್ನ ನೈಟ್ ಪ್ಯಾಂಟ್ ಒಳಗಡೆ ಜೋಬಲ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಕ್ಲಾಸ್ ಮಾಡಿಕೊಂಡು ಈವನ್ ಕ್ಲಾಸ್ ಮಾಡ್ಕೊಂಡು ಅವಾಗ ಓಕೆ, ಈಗ ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ದೀನಿ. ಅವಾಗ ಸುಮ್ಮನೆ ನಾನು ಕ್ಲಾಸ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ನನ್ನ ಕ್ಲಾಸ್ 1 hour ಮುಗಿಸೋಷ್ಟರಲ್ಲಿ ನಾನು ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೆ. ಅಂದರೆ ಮಾಡ್ಕೊಂಡೇ ಮಾಡ್ತಾಯಿದ್ದೆ, ಓಕೆ, ಫೋನಲ್ಲಿ. ಸೊ ಮಾಡಿಬಿಟ್ಟು ಕ್ಲಾಸ್ ಮುಗಿತಾ ಇದ್ದಂಗೆ ನಾನು 10,000 ಸ್ಟೆಪ್ಸ್ ವಾಕಿಂಗ್ ಹೋಗ್ತಾ ಇದ್ದೆ. ಅಂದರೆ 1 ಲೋಟ ಬಿಸಿ ನೀರು ಅಥವಾ ಜೀರಿಗೆ ನೀರು ಅಥವಾ ಗ್ರೀನ್ ಟೀ 1 ಲೋಟ ಕುಡಿದ್ಬಿಟ್ಟು 10,000 ಸ್ಟೆಪ್ಸ್ ಹೋಗಿಬಿಟ್ಟು ಬರ್ತಿದ್ದೆ. ವಿತಿನ್ 1 month 1.5 month ಅಷ್ಟೊತ್ತಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು ನನ್ನ ಬಾಡಿಯಲ್ಲಿ ಅಂದರೆ ನನಗೆ ಶಾಕ್ ಆಗೋಯ್ತು. ನಾನು ಮತ್ತೆ ಸಣ್ಣ ಆಗೋದು ಎಲ್ಲ ರೇಗಿಸ್ತಿದ್ದೇನೆಂದರೆ, ಹಿಂಗೇನೆ ಹೆಣ್ಮಕ್ಳ ಲೈಫು, ದಪ್ಪ ಆಗಿಬಿಟ್ರೆ ಹಂಗಾಗ್ಬಿಡುತ್ತೆ, ಪಾಪ ಅವ್ರಿಗೇನು ಮಾಡೋಕ್ಕಾಗುತ್ತೆ, ಮದುವೆ ಆದಮೇಲೆ ಹಾಗೆ, ಮಕ್ಕಳಾದ್ಮೇಲೆ ಹಿಂಗೆ. ನಮ್ಮ ಅತ್ತೆ ಕೂಡ ನನಗೆ ಪಾಪ ನೀನು ದಪ್ಪ ಆಗಿಬಿಟ್ಟೆ ನೋಡು, ಅದಕ್ಕೆ ನಾನು ಹೇಳಿದ್ದು ಬಾಣಂತನದಲ್ಲಿ ಅದು ತಿನ್ಬೇಡ ಇದು ತಿನ್ಬೇಡ ಅಂತ, ಹೀಟಲ್ಲಿ ಇರಬೇಕಿತ್ತು, ನೀನು ಆರಾಮಾಗಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟೆ ಅಂತೆಲ್ಲ ನಂಗೆ ಅಂತಿದ್ರು. ನಾನು ನೀವೇನು ವರಿ ಮಾಡಬೇಡಿ, ನನ್ನ ದೇಹ ದಪ್ಪ ಆಗಿದೆ, ನನ್ನ ದೇಹ ಗೊತ್ತು ಸಣ್ಣ ಆಗೋಕ್ಕೆ ಅಂತ. ಸೊ ಫೈನಲಿ 10,000 ಸ್ಟೆಪ್ಸ್ ಎವ್ರಿ ಡೇ ನಡೆದು ನಾನು ಒಂದು 59ಗೆ ಬಂದೆ. ಸೊ ಅವಾಗ ಎಲ್ರಿಗೂ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನಾನು ಹೇಳಿದೆ, ಎಷ್ಟೋ ಜನ ದಪ್ಪ ಇರೋರು ಸಣ್ಣ ಆಗಿರೋ ಉದಾಹರಣೆ ಇದೆ, ನಾವು ಬರೀ ದಪ್ಪ ಆಗಿರೋರನ್ನೇ ಯಾಕೆ ನೋಡಬೇಕು, ಸಣ್ಣನೂ ಆಗಿದ್ದಾರಲ್ವಾ, ನಾವು ಆಗ್ಬೋದು. ಏನು ಮಾಡಬೇಕು? ಆ್ಯಕ್ಷನ್ ಮಾಡಬೇಕು. ಫಸ್ಟು ಏನು ಕೆಲಸ? ಎಕ್ಸಸೈಸ್. ಸೊ ದಟ್ ಸ್ಟಾರ್ಟ್ ಮಾಡಿದ್ದು. ಬರೀ ವಾಕಿಂಗ್ ಅಷ್ಟೇ ನಾನು ಮಾಡಿದ್ದು. ಆ್ಯಂಡ್ ನಾನು ಮುಂಚೆ ವಾಕಿಂಗ್ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಅದ್ರದ್ದು ನೆಕ್ಸ್ಟ್ ಪ್ಲ್ಯಾನ್ ಇದೆ ನನಗೆ, ವಾಕಿಂಗ್ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಆ ವಾಕಿಂಗ್ ಎಕ್ಸಸೈಸಲ್ಲೇ ಎಷ್ಟೋ ಜನ 5 kg 10 kg ಎಲ್ಲ ಕಡಿಮೆ ಆಗಿದ್ರು. ಅಂದರೆ ಫುಡ್ ಡಯಟ್ ವಿತ್ ವಾಕಿಂಗ್ ಎಕ್ಸಸೈಸ್ ಅಷ್ಟೇ, ಬೇರೆ ಇನ್ನೇನು ಎಕ್ಸಸೈಸು ಇಲ್ಲ. ಅವತ್ತು ಸಣ್ಣ ಆಗಿದ್ರು, ಅಂದರೆ ಹೆಲ್ದಿ ಆಗಿದ್ರು, ಹಗುರಾಗಿತ್ತು ಬಾಡಿ ಅವ್ರದ್ದು. ಸೊ ಆ ಥರ ಮಾಡೋದು ಈಗಲೂ ಕೂಡ ಎವ್ರಿ ಡೇ. ನಾನು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಜಾಸ್ತಿ ಮಾಡೋದು ಯೋಗ ಮಾಡ್ತೀನಿ, ಬಟ್ ಯೋಗಗಿಂತ ನಾನು ಜಾಸ್ತಿ ಮಾಡೋದು ವಾಕಿಂಗ್ ಎಕ್ಸಸೈಸ್. ಯಾಕಂದರೆ ನನಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಮಂಡಿ ಇದ್ರದ್ದು. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು, ಯಾಕಂದರೆ ನನಗೆ ಕೆಲವೊಂದು ಯೋಗ ಪೋಸ್ಟರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿದ್ದು, ಮಂಡಿ ನೋವ್ತಾ ಇದೆ ಅಂತ ಹೇಳಿ ನಾನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ವಾಕಿಂಗ್ ಎಕ್ಸಸೈಸ್. ಒಂಥರ ಬಾಡಿಗೆ ಅದು ಸುಸ್ತು ಆಗಲ್ಲ, ಯಾವ ಏನು ಪಾರ್ಟು ಪೇನ್ ಬರೋಲ್ಲ. ಸೊ ಹಂಗೆ ಚೆನ್ನಾಗಿ ಅನ್ನಿಸ್ತು. ಅಂದರೆ ಯೋಗ ಮಾಡ್ತೀನಿ, ಬಟ್ ನನಗೆ ಅಂದರೆ ಟೈಮ್ ಇಲ್ಲ ಅಂದಾಗ ವಾಕಿಂಗ್ ಎಕ್ಸಸೈಸು ನಿಮಗೆ 10 minutes 15 minutesಲ್ಲೇ ಬಾಡಿ ವಾರ್ಮಪ್ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಡ್ಯಾನ್ಸ್ ಮತ್ತು ವಾಕಿಂಗು ನಡೆಯೋದೇ ತುಂಬ ಬೆನಿಫಿಟ್ ಇದೆ. ಅದಕ್ಕೆ ಯೋಗ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ ಏನಾದರೂ ಒಂದು ನಾನು ಮಾಡ್ತಾನೆ ಇರ್ತೀನಿ. ಏನು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಮೆಟ್ಲಿಳಿದು ಹತ್ತೋದು, ಆಮೇಲೆ ಏನು
ಏನು ಹೇಳ್ತಾರೆ, ಸೂರ್ಯ ನಮಸ್ಕಾರ ಮಾಡೋದು ಯಾವುದಾದ್ರೂ ಒಂದಾದರೂ ಕಂಪಲ್ಸರಿ. ಇವತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂತ ನಾನು ಇವತ್ತು ಬೆಳಗ್ಗೆ ಆಗಲಿಲ್ಲ ನನಗೆ ಅಂದರೆ ಸಂಜೆ ಆದರೂ ಸರಿ ಅದಕ್ಕೋಸ್ಕರ ಒಂದು ಟೈಮ್ ಇಟ್ಟು ಮಾಡ್ತೀನಿ. ಸೊ ಅದು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ. ನಂಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ, ಇನ್ ಕೇಸ್ ನಾನು ಏನಾದ್ರು ತುಂಬ ದಪ್ಪ ಆಗಿಬಿಟ್ರೆ ಆಯಿತಾ, ನನಗೇನು ಭಯ ಇಲ್ಲ, ಇಳಿಸ್ಬೋದು ಅಂತ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದೆ. ಬಿಕಾಸ್ ಮೈಂಡ್ಗೆ, ದೇಹಕ್ಕೆ ಅಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತಾಗಿದೆ. ಸೊ ಯಾರ್ಯಾರೆಲ್ಲ ನಾನು ದಪ್ಪ ಇದ್ದೀನಿ ಅಂತ ಬೇಜಾರಲ್ಲಿದ್ದೀರಾ, ಅಥವಾ ನನಗೆ ಕಾಲು ನೋವು, ಮಂಡಿ ನೋವು, ಅದು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿದ್ದೀರಾ, ಏನೇ ಆಗಿರಲಿ ನಿಮ್ಮ ಮೈಂಡ್ಗೆ ನೀವು ಕಾಷನ್ ಕೊಡಿ. ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ನಿಮ್ಮ ದೇಹ ಇವತ್ತು ದಪ್ಪ ಆಗಿರೋದು, ಸುಸ್ತಾಗಿರೋದು, ನೋವುಗಳಲ್ಲಿರೋದು ಬರೀ ದೈಹಿಕ ಪ್ರಾಬ್ಲಮ್ಮಿಂದ ಮಾತ್ರ ಅಲ್ಲ, ಆರೋಗ್ಯದ ಸಮಸ್ಯೆಯಿಂದ ಮಾತ್ರ ಅಲ್ಲ, ಭಾವನಾತ್ಮಕ ಸಮಸ್ಯೆಯಿಂದ ಕೂಡ. ಹಾಗಾಗಿ ಡ್ಯಾನ್ಸ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ಮತ್ತು ವಾಕಿಂಗ್ ಮಾಡೋದ್ರಿಂದ ನೀವು ನಿಮ್ಮ ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡ್ತೀರಾ. ಆಗ ನಿಮ್ಮ ದೇಹ ನಿಮಗೆ ಹೆಚ್ಚು ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಹೇಳೋದು, ನಮ್ಮ ದೇಹ ಇದ್ರೇ ನಮ್ಮ ಆತ್ಮ. ದೇಹ ಹೋಗ್ಬಿಟ್ರೆ ಆತ್ಮ ಹೋಗ್ಬಿಡುತ್ತೆ. ಓಕೆ, ಕನ್ಫ್ಯೂಷನ್ ಆಗ್ಬೋದು. ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿದೆ ಅಂತ. ಸೊ ದಟ್ ನಮ್ಮ ದೇಹವೇ ದೇಗುಲ ಹೇಗೆ ಸ್ವಚ್ಛವಾಗಿರುತ್ತೋ, ನಿಷ್ಕಲ್ಮಶವಾಗಿ ಸಮಾಧಾನವಾಗಿರುತ್ತೋ, ಹೈ ವೈಬ್ರೇಷನಿಂದ ಇರುತ್ತೋ, ಹೋದರೆ ಸಾಕಪ್ಪ ಶಾಂತಿ ಸಿಗುತ್ತೆ ಅನಿಸುತ್ತೋ ದೇವಸ್ಥಾನಕ್ಕೆ, ಹಾಗೆ ನಮ್ಮ ದೇಹದ ಬಗ್ಗೆ ನಮಗೆ ಅದೇ ಶಾಂತಿ, ಅದೇ ಮನಸ್ಥಿತಿ ಬರಬೇಕು. ಓವರಾಲ್ ಈ ಚಾಪ್ಟರಿಂದ ಏನು ಕಲ್ತ್ರಿ? ಯಾರಿಗಾದ್ರೂ ಅನ್ನಿಸ್ತಾ, ಓಕೆ ನಾನು ಓದಿದ್ನಲ್ಲ ಅದೇ ತಾನೇ ಮೇಡಮ್ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ, ಅಥವಾ ಡೀಪಾಗಿ ಇನ್ನೂ ಏನಾದರೂ ಅರ್ಥ ಆಯ್ತಾ? ಸೊ ಇನ್ನೂ ಯಾರು ತೊಗೊಂಡಿಲ್ಲ ಅವರೆಲ್ಲ ತೊಗೊಳ್ಳಿ. ಲೈಫ್ ಚೇಂಜಿಂಗ್ ಹ್ಯಾಬಿಟ್, ಬದುಕು ಬದಲಿಸುವ 21 ಅಭ್ಯಾಸಗಳು. ಆ್ಯಂಡ್ ಮನಸಾರೆ ಯಾರಿಗೆ ಚೆನ್ನಾಗಿರಬೇಕು ಅಂತ ಬಯಸ್ತೀರ ಅವ್ರಿಗೆ ಗಿಫ್ಟ್ ಮಾಡಿ. ಕೊಡಬೇಕಾದ್ರೆ ಹೇಳಿ, ಇದನ್ನು ಅಳವಡಿಸ್ಕೊಳ್ತೀರಾ ಅಂದರೆ ಕೊಡ್ತೀನಿ, ಇಲ್ಲ ಅಂದರೆ ಬೇಡ ಅಂತ. ಬಿಕಾಸ್ ನಿಮ್ಮ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೊಡಿ. ನಾನು ಯಾರಿಗಾದ್ರೂ ಕೊಡಬೇಕಾದ್ರೆ ಅಳವಡಿಸ್ಕೊಳ್ತೀರಾ ಅಂದರೆ ತೊಗೊಳ್ಳಿ, ಇಲ್ಲ ಬೇಡ ಅಂತಲೇ ಹೇಳ್ತೀನಿ. ಸೊ ಏನೇನು ಅರ್ಥ ಆಯಿತು ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.